सो हे गाइस, निखिल हियर आपके लिए एक और वीडियो एटमबर्ग का जो वॉल फैन है इसके बारे में. ಥ್ರೆಡ್ ಬಂದು ಉಲ್ಟಾ ಇರುತ್ತೆ. ಉಲ್ಟಾ ಇದು ಓಪನ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಇದು ಅಷ್ಟೇ, ಇದು ಮಾಮೂಲಿ ಈ ಥರ ಇರುತ್ತೆ. ಇದು ಫ್ರಂಟ್ ಬರುತ್ತೆ, ಇದು ಬ್ಯಾಕ್ ಬರುತ್ತೆ. ಓಕೆ, ಇದು 4 ಹೋಲ್ಸ್ ಇರುತ್ತಲ್ಲ, ಇಲ್ಲಿ ಕೊಟ್ಟಿದ್ದಾರೆ ಹೋಲ್ಸ್. ಹೋಲ್ಸ್ ಇರುತ್ತೆ. ಸೊ ದೇರ್ ಹೋಲ್ಸ್ ಹಿಯರ್ ಟು ಅಲೈನ್ ಇಟ್. ಅಲೈನ್ ಇದೆ. ಮತ್ತೆ ನಾವು ರಿಮೂವ್ ಮಾಡಿದ್ವಲ್ಲ ಅದನ್ನು ಇದೇ ಥರ ಹಿಂಗೆ ಫುಲ್ಲು ಟೈಟ್ ಮಾಡಿ. ಓಕೆ, ಮತ್ತೆ ಇದು ಬ್ಲೇಡ್ ಇರುತ್ತೆ. ಓಕೆ, ಇಲ್ಲಿ ಈ ಥರ ನಿಮಗೆ ಗ್ರೂ ಇರುತ್ತೆ. ಇದು ಬಂದು ಪಿನ್ ಇರುತ್ತೆ. ಈ ಗ್ರೂಗೆ ಈ ಪಿನ್ಗೆ ಸೇಮ್ ಆ್ಯಸ್ ಇಟ್ ಇಸ್ ಈ ಥರ ಕೂತ್ಕೊಂಡಂಗೆ ಪುಷ್ ಮಾಡಬೇಕು. ಓಕೆ, ನಾವು ಮತ್ತೆ ರಿಮೂವ್ ಮಾಡಿದ್ವಲ್ಲ ಅದನ್ನು. ಸೊ ಏನು ಸ್ಕ್ರೂ ಇಲ್ಲ, ಏನು ಸ್ಕ್ರೂ ಇಲ್ಲ, ಇದು ಟೈಟ್ ಆಯಿತು. ಮತ್ತು ಇದು ನಿಮಗೆ ಒಂದು ಬೀಡಿಂಗ್ ಇರುತ್ತೆ. ಓಕೆ, ಈ ಬೀಡಿಂಗ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಬೋಲ್ಟ್ ನಟ್ ಇರುತ್ತೆ, ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ 2 ಗ್ರೂ ಇರುತ್ತೆ. ಓಕೆ, ಮೇಲೆ ಅದಕ್ಕೊಂದು ಇದಕ್ಕೊಂದು ಗ್ರೂ ಇರುತ್ತೆ. ಆ ಗ್ರೂಗೆ ಇದಿರುತ್ತೆ, ಇದು ಕವರು ಚೆನ್ನಾಗಿ ಹೋಲ್ಡ್ ಮಾಡುತ್ತಾ? ಹೋಲ್ಡ್ ಮಾಡಿ. ಸೊ ಐ ಜಸ್ಟ್ ಆಸ್ಕ್ಡ್ ಹಿಮ್ ಇಫ್ ಇಟ್ ವಿಲ್ ಹೋಲ್ಡ್ ನೈಸ್ಲಿ. ಹಿ ಸೆಡ್ ಯೆಸ್. ಮತ್ತೆ ಇದು ಹಿಂಗೆ ಹಾಕಿದ್ರೆ ಲಾಕ್ ಆಗುತ್ತೆ. ಓಕೆ, ಲಾಕ್ ಆದಮೇಲೆ ಮತ್ತೆ ಅದೇ ಥರ ಸ್ಕ್ರೂ ಲೂಸ್ ಮಾಡಿರ್ತೀವಲ್ಲ ಅದನ್ನು ಟೈಟ್ ಮಾಡಿ. ಓಕೆ, ಟೈಟ್ ಆಗಿಬಿಟ್ರೆ ಇದು ಫ್ಯಾನು ಫಿಕ್ಸ್ ಆಗೋಯ್ತು. ಈ ಥರ ಕ್ಲಾಂಪ್ ಇರುತ್ತೆ, ಮಾರ್ಕ್ ಇರುತ್ತೆ. ಈ ಥರ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡಿದ್ವಲ್ಲ, ಮಾರ್ಕ್ ಮಾಡಿದ ಜಾಗದಲ್ಲಿ ಡ್ರಿಲ್ಲಿಂಗ್ ಮಿಷಿನು ಇದು ಧೂಳು ಇರುತ್ತಲ್ಲ, ಈ ಧೂಳು ಕೆಳಗಡೆ ನಿಮಗೆ ಬೀಳಲ್ಲ. ಈ ಥರ ಇರುತ್ತೆ. 2 PVC ಗಟ್ಟ ಇರುತ್ತಲ್ಲ, ಅಷ್ಟೇ ಆಯ್ತಾ? ಅಷ್ಟೇ ಆಯಿತು. ಇವಾಗ ಫ್ಯಾನ್ ಇರುತ್ತೆ, ತಗೊಳ್ಳಿ. ಇದು ಕ್ಲ್ಯಾಂಪ್ ಇರುತ್ತಲ್ಲ, ಈ ಈ ಜಾಗಕ್ಕೆ ಇದು ಒಳಗಡೆ ಫಿಟ್ ಆಗಬೇಕಷ್ಟೇ. ಫಿಟ್ ಆಗುತ್ತೆ ಈ ಥರ.